ಅಭಿವೃದ್ಧಿ ಆಗ್ತಾ ಇರೋದು ಅಂದ್ರೆ ಒಂದ್ಸತಿ ಫಾರ್ಚೂನ್ ಸ್ಟಾರ್ಟ್ ಆದ್ರೆ ಮತ್ತೆ ಅದು ಕಂಟಿನ್ಯೂ ಆಗ್ತಾ 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 ಒಂದು ಹಂತವನ್ನ ಮುಟ್ಟುವಂಥದ್ದು ಭಾಗ್ಯದ ಮೇಲೆ ಭಾಗ್ಯ ಬರೋದನ್ನ ಭಾಗ್ಯ ಉದಯ ಯೋಗ, ಭಾಗ್ಯೋದಯ ಯೋಗ. ಇಲ್ಲಿ ನೋಡಿ, ಮಣಿಬಂಧ ರೇಖೆ ಅಂತ ಹೇಳ್ತೀವಿ, ಬ್ರೇಸ್ಲೆಟ್ಸ್ ಅಂತ ಹೇಳ್ತೀವಿ. ಅದು ಖಂಡಿತವಾಗಿ 3 ಇರಬೇಕು. ಒಂದು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅಂತ ನಾನು ಹೇಳ್ತೀನಿ. ಅದನ್ನ ಬೇರೆ ಬೇರೆಯವರು ಬೇರೆ ಬೇರೆ ತರ ಹೇಳ್ತಾರೆ. ಬಟ್ ವಿತ್ ಲಾಟ್ ಆಫ್ ರಿಸರ್ಚ್ ನಾನು ಹೇಳ್ತಾ ಇದ್ದೀನಿ, ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಕೆಳಗಡೆ ರೇಖೆ ಇದ್ರೆ ನಿಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ, ಮಧ್ಯದ ರೇಖೆ ಫಾರ್ಮ್ ಆಗಿದ್ರೆ ವೆಲ್ತ್ ಚೆನ್ನಾಗಿರುತ್ತೆ ಅಂತ, ಅದ್ರ ಮುಂದೆ ಇದ್ರೆ ಹ್ಯಾಪಿನೆಸ್ ಅಂತ. ಸೊ 3 ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ 3 ಇರೋಂತವ್ರಿಗೆ ಭಾಗ್ಯೋದಯ ಯೋಗ ಅಂತ. ಯಾವ್ದು ಮಿಸ್ ಆಗಿದೆ ಅದು ನಿಮ್ಮ ಕೈಯಲ್ಲಿ ಮಿಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದೇ ತರ ನಿಮ್ಗೆ ಭಾಗ್ಯ ರೇಖೆ ಹತ್ತಿರದಲ್ಲಿ ಇರಬೇಕು. ಮತ್ತೆ ಇಲ್ಲೊಂದು ಸ್ಟಾರ್ ಫಾರ್ಮ್ ಆಗಿದ್ರೆ ಕೂಡ ಗುರುಪರ್ವದಲ್ಲಿ ನಿಮ್ಗೆ ಭಾಗ್ಯೋದಯ ಆಗ್ತಾ ಇರುತ್ತೆ. ಸೂರ್ಯ ರೇಖೆನೂ ಕೂಡ ಇರಬೇಕು, ಅನ್ನ ರೇಖೆನೂ ಇರಬೇಕು. ಇಷ್ಟು ಒಂದು ಕಾಂಬಿನೇಷನ್ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಪ್ರೋಗ್ರೆಸ್ ಮೇಲೆ ಪ್ರೋಗ್ರೆಸ್ ಲೈಫ್ ಅಲ್ಲಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಎಲ್ಲದಕ್ಕೂ ಕೂಡ ಕೋರಿಲೇಟ್ ಮಾಡಬಹುದು. ನ್ಯೂಮರಾಲಜಿ, ವಾಸ್ತು, ನಾಡಿ, ಅಸ್ಟ್ರಾಲಜಿ, ಪಾಮಿಸ್ಟ್ರಿ ಇಷ್ಟನ್ನು ಕೂಡ ಕಾಂಬಿನೇಷನ್ ಮಾಡಿ ಅಲ್ಲಿಗೆ ತರಬಹುದು ರಿಸಲ್ಟ್. ನೋಡೋ ರೀತಿ ಬೇರೆ ಅಂತ ನಾ ಹೇಳೋದ್ರ ಮುಖಾಂತರ ಸೊ ಈ ರೀತಿಯಾಗಿ ಭಾಗ್ಯೋದಯ ಯೋಗವನ್ನ ನಾವು ನೋಡ್ಬೋದು. ಇವ್ರೇನಾದ್ರು ಹೇಳಕ್ ಇಷ್ಟಪಟ್ರೆ ಹೇಳ್ಬೋದು. ಒಂದೂವರೆ ನಿಮಿಷ ಟೆಲಿಕಾಸ್ಟ್ ಆಗುತ್ತೆ. ಆಕಿಪಾರಲ್ಲ ಸೌಂಡ್ ಕೊಡಿ. ನಿನ್ನೆ ಬಂದಿರ್ತಕ್ಕಂಥ ಕಲಿಯೋದಕ್ಕೆ ಒಂದು ದಾರಿಯಾಗುತ್ತೆ. ಬರೀ ಜ್ಞಾನದಿಂದ ಅಲ್ಲ, ಇದರಿಂದ ನಮ್ಮ ಕರ್ಮಗಳನ್ನು ಕೂಡ ಕಲಿಯುತ್ತೆ. ಹಾಗೆ ಇದು ಎಲ್ಲ ಕಡೆ, ಇಡೀ ರಾಷ್ಟ್ರ ಮಟ್ಟದಲ್ಲ, ಎಲ್ಲ ಕಡೆಗೂ ಪ್ರಸಾರ ಆಗಬೇಕು. ಎಲ್ಲರೂ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳ್ಕೊಂಡು ತಮ್ಮ ಒಂದು ಏನಿದೆ ತಮ್ಮ ಕರ್ಮವನ್ನು ಕಳ್ಕೊಂಡು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಒಂದು ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಒಂದು 5ನೇ ವರ್ಷದ ರಾಷ್ಟ್ರೀಯ ಜ್ಯೋತಿಷ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ಜ್ಯೋತಿಷ್ಯ ಇರುವುದು ಜ್ಯೋತಿರ್ವಿಜ್ಞಾನ ಅಂತ ಹೇಳಲಾಗ್ತದೆ. ಹೀಗಾಗಿ ವೈಜ್ಞಾನಿಕವಾಗಿ